ಕೇಂದ್ರ ಸರ್ಕಾರದಿಂದ ಪುನರಾರಂಭ ಮಾರ್ಗಸೂಚಿ ಹೊರಬಿದ್ದಿದೆ. ಅದರಲ್ಲಿ ಪ್ರಮುಖವಾಗಿ ಏನೆಲ್ಲ ರೀಓಪನ್ ಆಗುತ್ತೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಕೇಂದ್ರ ಸರ್ಕಾರ ನೀಡಿದಂತಹ ಪುನರಾರಂಭ ಮಾರ್ಗಸೂಚಿಯಲ್ಲಿ ಅನೇಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಈಗ ಗ್ರೀನ್ ಸಿಗ್ನಲ್ ಅನ್ನು ನೀಡಿದೆ. ಮೊದಲನೇದಾಗಿ ನಾವೆಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ದಿದ್ದು ಸಿನಿಮಾ ಥಿಯೇಟರ್ಗಳು ಯಾವಾಗ ಓಪನ್ ಆಗುತ್ತೆ ಅಂತ, ಅದಕ್ಕೂ ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಶಾಲೆ ಆರಂಭದ ನಿರ್ಧಾರವನ್ನ ಮಾತ್ರ ಆಯಾ ರಾಜ್ಯಗಳಿಗೆ ವಹಿಸಲಾಗಿದೆ. ಅಕ್ಟೋಬರ್ 15ರಿಂದ ಸಿನಿಮಾ ಮಂದಿರ ಓಪನ್ ಆಗಲಿದ್ದು, ಅಕ್ಟೋಬರ್ 15ರಿಂದಾನೇ ಮಲ್ಟಿಪ್ಲೆಕ್ಸ್ಗಳು ಕೂಡ ಓಪನ್ ಆಗಲಿವೆ. ಅಕ್ಟೋಬರ್ 15ರಿಂದ ಕ್ರೀಡಾಳುಗಳ ತರಬೇತಿಗೆ ಸ್ವಿಮ್ಮಿಂಗ್ ಪೂಲ್ ಕೂಡ ಓಪನ್ ಆಗುತ್ತೆ. ಅದರ ಜೊತೆಗೆ ಅಕ್ಟೋಬರ್ 15ರಿಂದ ಈಗ ಅವಕಾಶವಿದೆ. ಚಿತ್ರಮಂದಿರಗಳ ವಿಚಾರಕ್ಕೆ ಬರೋದಾದ್ರೆ, 50% ಸೀಟ್ಗಳೊಂದಿಗೆ ಚಿತ್ರಮಂದಿರವನ್ನ ಓಪನ್ ಮಾಡೋದಕ್ಕೆ ಅವಕಾಶ ನೀಡಲಾಗಿದೆ. ಎಲ್ಲದಕ್ಕೂ ಕೂಡ ಸರ್ಕಾರ ಕಂಡೀಷನ್ ಅನ್ನ ಹಾಕಿದೆ. ಅಕ್ಟೋಬರ್ 15ರ ನಂತರ ಶಾಲೆ ಓಪನ್ ಮಾಡೋದಕ್ಕೂ ಕೂಡ ನಿರ್ಧಾರವನ್ನ ತೆಗೆದುಕೊಳ್ಳಬಹುದು. ಆದ್ರೆ ಅದು ಆಯಾಯ ರಾಜ್ಯದ ನಿರ್ಧಾರ ಆಗತ್ತೆ. ಅವರು ತೆಗೆದುಕೊಳ್ಳುವಂತಹ ನಿರ್ಧಾರದ ಮೇಲೆ ಈಗ ಡಿಪೆಂಡ್ ಆಗಿದೆ. ಶಾಲೆ ಓಪನ್ಗೆ ಏನಾದ್ರೂ ಪೋಷಕರು ಒಪ್ಪಿಗೆಯನ್ನ ಕೊಟ್ರೆ ಆಗ ಓಪನ್ ಮಾಡಬಹುದು. ಆದ್ರೆ ಒಪ್ಪಿಗೆ ಕಡ್ಡಾಯ ಆಗಿದೆ. ಇನ್ನು ಈಗಾಗಲೇ ಅಕ್ಟೋಬರ್ 15ರಿಂದ ಸಿನಿಮಾ ಥಿಯೇಟರ್ಗಳು ಓಪನ್ ಮಾಡೋದಕ್ಕೆ ಅವಕಾಶವನ್ನು ಕೊಡಲಾಗಿದೆ. ಅದರಲ್ಲೂ ಕೂಡ ಕಂಡೀಷನ್ ಇರೋದು 50% ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಇದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ ವೀರೇಶ್ ಚಿತ್ರಮಂದಿರದ ಮಾಲೀಕರಾಗಿರುವಂತಹ ಚಂದ್ರಶೇಖರ್ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ. ಚಂದ್ರಶೇಖರ್ ಅವರೀಗ ಓಪನ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಲಾಗಿದೆ, ಬಟ್ ಒಂದು ಕಂಡೀಷನ್ ಅಂದ್ರೆ 50% ಅನುಮತಿಯನ್ನ ನೀಡಲಾಗಿದೆ. ಅಂದ್ರೆ ಅಲ್ಲಿ ಇರೋದಿಕ್ಕೆ, ಜನರು ಹೋಗೋದಿಕ್ಕೆ ಅಂತ ಹೇಳಿ. ಸೊ ಇದಕ್ಕೆ ನಿಮ್ಮೆಲ್ಲರ ಅನುಮತಿ ಇದೆಯಾ, ಹೇಗೆ? ನಮಸ್ಕಾರ. ಈಗ ಕೊರೋನಾ ಅನ್ನೋ ಸಂಕಷ್ಟ ಇಡೀ ರಾಷ್ಟ್ರಕ್ಕೆ ಅಲ್ಲ, ಇದು ಪ್ರಪಂಚಕ್ಕೆ ಬಂದಿದೆ. ಕೇಂದ್ರ ಸರ್ಕಾರ ಏನ್ ಮಾನದಂಡ ಅದು ಹಾಕುತ್ತೆ, ಅದು ಸಾರ್ವಜನಿಕ ಅಥವಾ ನಮ್ಮ ದೃಷ್ಟಿಯಿಂದ ಪ್ರೇಕ್ಷಕರ ಹಿತದೃಷ್ಟಿಯಿಂದ ನಾವು ಭಾವಿಸ್ತೀವಿ. ನಮಗೆ 50% ಇವಾಗ ಆಕ್ಯುಪೇಷನ್ಸ್ ಇರಬೇಕು ಅಂತ ಏನ್ ಹೇಳಿದ್ದಾರೆ, ಅದು ಹೊಸದೇನಲ್ಲ. ಇಲ್ಲಿ ಹಿಂದೆ ಬಿಡುಗಡೆ ಮಾಡಿದಂತ ಇವಾಗ ಏನು ಬಸ್ ಸ್ಟೇಷನ್ ಆಗ್ಲಿ, ರೈಲ್ವೆ ಆಗ್ಲಿ, ಮೆಟ್ರೋ ಆಗ್ಲಿ, ಎಲ್ಲಕ್ಕೂ ಇದೇ ಮಾನದಂಡ ಹಾಕೊಂಡ ಬರ್ತಾ ಇದ್ದಾರೆ. ಸೊ ಇದನ್ನ ನಾವು ಸ್ವೀಕಾರ ಮಾಡ್ಲೇಬೇಕಮ್ಮ, ಸ್ವೀಕಾರ ಮಾಡ್ಲೇಬೇಕು. ಯಾಕೆಂದ್ರೆ ಕೊರೋನಾ ಜೊತೆ ಬದುಕೋದು ಕಲಿಬೇಕು ಅಂತ ಹೇಳಿ ಹಿಂದೆ ಮಾನ್ಯ ಪ್ರಧಾನಮಂತ್ರಿಗಳು ಹೇಳಿರೋ ಹಾಗೆ ನಾವು ನಮ್ಮ ಉದ್ಯಮ, ನಾವು ಕೊರೋನಾ ಮುಂಚೆ ಇದ್ದಿದ್ದ ಕನಸನ್ನ ಕಾಣಬಾರ್ದು. ನಾವೀಗ ನಾವ್ ಹಿಂದೆ ಏನಿದ್ದೋ ಆ ಕನಸನ್ನ ನಾವ್ ಈಗ ಕಾಣಬಾರ್ದು, ಯಾವಾಗಲೂ ಕಾಣಬಾರ್ದು. ಕೇವಲ ಥಿಯೇಟರ್ ಅವ್ರು ಮಾತ್ರ ಅಲ್ಲ, ಇಡೀ ಚಿತ್ರರಂಗನೇ ಕಾಣಬಾರ್ದು. ಹೌದು. ಈಗ ಏನ್ ತಯಾರಿ ಮಾಡ್ಕೊಳ್ತಿದ್ದೀರಾ ಸರ್? ಆಲ್ರೆಡಿ ಏನಾದ್ರು ಆರಂಭ ಆಗಿದೆ? ಯಾಕಂದ್ರೆ ಒಂದ್ ರೀತಿಯಾದಂತಹ ಎಲ್ರಿಗೂ ಸೂಚನೆ ಇತ್ತು ಮಾಡಬಹುದು ಈ ಸಲ ಅಂತ ಹೇಳಿ. ಅದೇನಾಗಿದೆಯಮ್ಮ, ನಮ್ಗೆ ಬಹುಶಃ ನಾವು ಜೂನ್ ಅಲ್ಲೇ ನಮ್ಗೆ ಬರುತ್ತೆ ಅನ್ನೋ ಒಂದು ಆಕಾಂಕ್ಷೆ ಇತ್ತು. ಹೌದು. ಆಗ ಎಲ್ಲ ಸಿದ್ಧತೆಗಳನ್ನ ಮಾಡೋದಕ್ಕೆ ನಾನು ಪ್ರದರ್ಶಕ ಸಂಘದ ಅಧ್ಯಕ್ಷ ಆಗಿರೋದ್ರಿಂದ ನಾವೆಲ್ಲ ಮಾತಾಡಿದ್ದು. ಈಗ ಏನಾಗುತ್ತೆ, ನಮ್ಮ ಕಾರ್ಮಿಕರನ್ನ ನಾವು ಫುಲ್ ಪ್ಲೇಡ್ಜ್ ಅಲ್ಲಿ ಕೆಲ್ಸಕ್ಕೆ ಕರೆದ ತಕ್ಷಣನೇ ಬರ್ಡನ್ ಮತ್ತೆ ನಮಗೆ ಜಾಸ್ತಿ ಆಗುತ್ತೆ. ಸೊ ಜೂನ್ ನಲ್ಲಿ ಇದ್ದಿದ್ದು ಜುಲೈಗೆ ಎಕ್ಸ್ಟೆಂಡ್ ಆಯ್ತು. ಈಗ ಎಕ್ಸ್ಟೆಂಡ್ ಆಗ್ತಾ ಇದಕ್ಕೋಸ್ಕರ ನಾವೇನ್ ಮಾಡುದು, ಇದು ಓಪನ್ ಸರ್ಕಾರದಿಂದ ಯಾಕಂದ್ರೆ ಕೇಂದ್ರ ಸರ್ಕಾರದ ತೀರ್ಮಾನಕ್ಕೆ ರಾಜ್ಯ ಸರ್ಕಾರ ವಿರುದ್ಧ ಹೋಗಕ್ ಸಾಧ್ಯ ಇಲ್ಲ. ಸೊ ಕೇಂದ್ರ ಸರ್ಕಾರ ಇವಾಗ ಏನು ಅನ್ಲಾಕ್ ಮಾಡಿದೆ, ಸೊ ನಾಳೆ ರಾಜ್ಯ ಸರ್ಕಾರ ಕೊಡ್ಬೋದು, ಕೊಡದೇ ಇರ್ಬೋದು. ಇವಾಗ ನೋಡಿ, ಉದಾಹರಣೆಗೆ ಹೇಳ್ಬೇಕು ಅಂದ್ರೆ, ಇವ್ರು ಈಗ ಸಂಜೆ ಅನ್ಲಾಕ್ ಮಾಡಿದ್ದಾರೆ. ಚೆನ್ನೈನಲ್ಲಿ, ಮಹಾರಾಷ್ಟ್ರದಲ್ಲಿ ಬೆಳಿಗ್ಗೆನೆ ಅವರು ಅನ್ಲಾಕ್ 5 ಎಕ್ಸ್ಟೆಂಡ್ ಮಾಡಿದ್ದಾರೆ. ಅಲ್ಲಿ ಸಿನಿಮಾ ಥಿಯೇಟರ್ಗಳು ಮತ್ತೆ ಬೇರೆ ಬೇರೆ ಆಕ್ಟಿವಿಟೀಸ್ಗಳು ಅಕ್ಟೋಬರ್ 30 ಇಲ್ಲ ಅಂತ ಹೌದು. ಈಗ ಈ ಚಿತ್ರರಂಗ ಅಂದಾಗ ಏನಾಗುತ್ತೆ, ಕರ್ನಾಟಕದಲ್ಲಿ ಕನ್ನಡ ಚಿತ್ರಗಳು ಪ್ರಧಾನವಾಗಿ ಇದ್ರು ಸಹ ನಮಗೆ ಈಗ ಮಲ್ಟಿಪ್ಲೆಕ್ಸ್ ಗಳಲ್ಲಿ ಬೇರೆ ಲ್ಯಾಂಗ್ವೇಜ್ ಪಿಕ್ಚರ್ ಈಗ ಒಂದ್ ಕಡೆ ರಿಲೀಸ್ ಆಗ್ಬೇಕಾಗಿದೆ. ಯಾಕಂದ್ರೆ ಯಾವ ಚಿತ್ರಗಳು ಕೂಡ ರಿಲೀಸ್ಗೆ ರೆಡಿ ಆಗಿರೋದು ಇಲ್ಲ. ಅಂದ್ರೆ ಇನ್ನು ಕೂಡ ಯಾರು ಕೂಡ ಡೇಟ್ ಗಳನ್ನ ಅನೌನ್ಸ್ ಮಾಡಿಲ್ಲ ಅನ್ನೋದು ಒಂದಾದ್ರೆ, ಟಿಕೆಟ್ ಗಳ ದರ ಏನಾದ್ರೂ ಹೆಚ್ಚಿಸ್ತೀರಾ ಅಥವಾ ಶೋಗಳ ಒಂದು ಟೈಮಿಂಗ್ಸ್ ಅನ್ನು ಜಾಸ್ತಿ ಮಾಡುವಂತಹ ಸಾಧ್ಯತೆಗಳು ಇರುತ್ತಾ, ಹೇಗೆ ಅಂತ? ಈಗ ನೋಡಿ, ನೀವು ಹೇಳಿದ ಪ್ರಶ್ನೆ ಬಹಳ ಕ್ಲಿಯರ್ ಆಗಿದೆ. ಯಾವುದೇ ಕಾರಣಕ್ಕೂ ರೇಟ್ ಆಫ್ ಅಡ್ಮಿಷನ್ ಜಾಸ್ತಿ ಮಾಡೋದಿಲ್ಲ, ಯಾರೂ ಮಾಡೋದಿಲ್ಲ. ಈವನ್ ಮಲ್ಟಿಪ್ಲೆಕ್ಸ್ ಅವರು ಮಾಡೋದಿಲ್ಲ ನನ್ನ ದೃಷ್ಟಿನಲ್ಲಿ. ನಾವು ಈಗ ನಮ್ ದುಡ್ಡು ವಾಪಸ್ ಬರ್ಬೇಕು ಅಂತ ಯೋಚನೆ ಮಾಡಿದ್ರೆ ನಾವು ಮೂರ್ಖರಾಗ್ತೀವಿ, ಒಂದು. ಆಮೇಲೆ ನಂಬರ್ ಆಫ್ ಶೋಸ್ ಹೇಳಿದ್ರಲ್ಲ ನೀವು, ನಂಬರ್ ಆಫ್ ಶೋಸ್ ಪ್ರಶ್ನೆ ಬರೋದಿಲ್ಲ. ಈಗ 4 ಶೋ ಏನ್ ಮಾಡ್ತಾ ಇದ್ರು, 4 ಶೋ ಮುಂದಕ್ಕೆ ಬರೋದಿಲ್ಲ ಈಗ. ಸೊ ಎಲ್ಲ ಕ್ಲಾರಿಟಿ ಬರೋವರೆಗೂ, ಇವೆಲ್ಲ ಏನು ರೋಗ ಭಯ ಇಲ್ಲ ಅನ್ನೋದು ವಾತಾವರಣ ಹೋಗೋವರೆಗೂ ಬಹುಶಃ ಪ್ರಾರಂಭದಲ್ಲಿ 2ನೇ ಶೋಸ್ ಪ್ರಾರಂಭ ಆಗ್ಬೋದು, 3 ಶೋ ಪ್ರಾರಂಭ ಆಗ್ಬೋದು.
ಇದು ನಾವು ಬದುಕೋದ್ ಕಲಿಬೇಕಾಗಿತ್ತು ಈಗ. ಹಾಗಾಗಿ ನಾವೆಲ್ಲರೂ ಕೂಡ ಇದರ ಜೊತೆ ಬದುಕಬೇಕಾಗಿದೆ, ಈ ಮಾರ್ಗಸೂಚಿ ಪಾಲನೆ ಮಾಡಲೇಬೇಕಾಗಿದೆ ಅನ್ನೋದು. ಥ್ಯಾಂಕ್ ಯು ಸೋ ಮಚ್ ಚಂದ್ರಶೇಖರ್ ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ. ಇನ್ನು ಚಲನಚಿತ್ರ ವಾಣಿಜ್ಯ ಮಂಡಳಿಯ ಉಪಾಧ್ಯಕ್ಷರಾಗಿರುವಂತಹ ಉಮೇಶ್ ಬಣಕಾರ್ ಅವರು ನಮ್ಮ ಜೊತೆ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಉಮೇಶ್ ಬಣಕಾರ್ ಅವರೇ, ಈಗ 50% ಸೀಟ್ನೊಂದಿಗೆ ಚಲನಚಿತ್ರ ಮಂದಿರಗಳು, ಮಲ್ಟಿಪ್ಲೆಕ್ಸ್ಗಳು ಓಪನ್ ಮಾಡಬಹುದು ಅಂತ ಹೇಳಿ ಕೇಂದ್ರ ಸರ್ಕಾರ ಸೂಚನೆಯನ್ನ ನೀಡಿದೆ, ಮಾರ್ಗಸೂಚಿಯಲ್ಲಿ ಹೇಳಿದೆ. ಏನ್ ಹೇಳಕ್ ಬಯಸ್ತೀರಾ ಮೇಡಮ್? ಈ ಸದ್ಯದ ವಾತಾವರಣದಲ್ಲಿ ಇಷ್ಟು ತಿಂಗಳುಗಳ ಕಾಲ ಏನು ನಾವು ಸಿನಿಮಾಗಳನ್ನ ಬಿಡುಗಡೆ ಮಾಡದೇನೆ ಅನುಭವಿಸಿರ್ತಕ್ಕಂತ ಯಾತನೆಗಳು ಮತ್ತೆ ನಿರ್ಮಾಪಕರ ನೋವುಗಳು, ತೊಳಲಾಟಗಳಿಗೆ ಒಂದು ಹಂತ ಬಂದು ತಲುಪದಂಗೆ ಆಗಿದೆ. ಜೊತೆನಲ್ಲಿ ಈಗ ಏನಾಗಿದೆ, 50% ಡೌನ್ ಕಟ್ ಆಫ್ ಅಂತ ಹೇಳಿರೋದ್ರಿಂದ ಅದು ನಮಗೆ ಸ್ವಲ್ಪ ಮಾರಕವಾಗುತ್ತೆ ಮೇಡಮ್. ಯಾಕಂದ್ರೆ ಒಂದು ಸಾಮಾಜಿಕ ಜವಾಬ್ದಾರಿನೂ ಕೂಡ ಇರುತ್ತೆ. ನಾವು ನಮ್ಮ ಒಂದು ಎಲ್ಲರ ಪ್ರಾಣಗಳನ್ನ ನಾವು ರಕ್ಷಣೆ ಮಾಡ್ಕೋಬೇಕಾದ್ದು ನಮ್ಮ ಆಜನ್ಮ ಸಿದ್ಧ ಹಕ್ಕು. ಅದನ್ನ ನಾವು ಮೇಂಟೈನ್ ಮಾಡ್ಕೊಳ್ಳೇಬೇಕು. ಅದ್ರ ಜೊತೆನಲ್ಲಿ ಈಗ ನಮ್ಗೆ ಈ ರೀತಿಯಾದಂತಹ ಒಂದು ಏನು 50% ಅಂತಿದ್ದಂಗೆ ಈಗೆಲ್ಲ ಮೆಂಟಲಿ ಪ್ರಿಪೇರ್ ಆಗಿರ್ತಾರೆ. ಈಗ ಎಷ್ಟೋ ಸಿನಿಮಾಗಳನ್ನ ಬಿಡುಗಡೆ ಮಾಡೋದಕ್ಕೆ ರೆಡಿ ಆಗಿದ್ವು. ಈಗ ಪ್ರಯಾರಿಟಿನಲ್ಲಿ ನಾವು ರಿಲೀಸ್ ಆಗಿರ್ತಕ್ಕಂಥ ಚಿತ್ರಗಳು ಅಂದ್ರೆ ಗುರುವಾರ ರಿಲೀಸ್ ಆಯ್ತು, ಶನಿವಾರ ಲಾಕ್ ಡೌನ್ ಆಗ್ಬಿಡ್ತು. ಶುಕ್ರವಾರ ರಿಲೀಸ್ ಆದ ತಕ್ಷಣನೇ ಆ ಚಿತ್ರಗಳಿಗೆ ಪ್ರಯಾರಿಟಿಗಳ ಕೊಡಬೇಕಾಗ್ತದೆ. ಅದರಲ್ಲಿ ಕೆಲವು ಚಿತ್ರದ ನಿರ್ಮಾಪಕರುಗಳು ನಾವು ಬಿಡುಗಡೆ ಮಾಡ್ತೀವಿ ಅಂತ ಕೂಡ ಮುಂದೆ ಬಂದಿದ್ದಾರೆ. ಈಗ ಸರ್, ಈಗ ಒಂದ್ ಕಡೆ ಈಗ ಇಷ್ಟೆಲ್ಲ ಆಗ್ತದೆ, ನೀವು ಹೇಳಿದ್ರಿ ಒಂದ್ ರೀತಿಯಲ್ಲಿ ಇದು ನಷ್ಟನೇ ನಮ್ಗೆ ಅಂತ ಹೇಳಿ. ಸೊ ನಷ್ಟ ಭರಿಸೋದಕ್ಕೆ ಈಗ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ 50% ಅನ್ನುವಂಥದ್ದೇ ಈಗ ಹೇಳುತ್ತೆ ಕೇಂದ್ರ ಸರ್ಕಾರ ಅಂತ ಹೇಳಿ. ಜಾಸ್ತಿ ಕೂಡ ಆಗ್ತಾ ಇದೆ ಒಂದೊಂದ್ ಕಡೆ ಕೊರೋನಾ ಕಡೆಗಳು. ಸೊ ಈ ಹಿನ್ನೆಲೆಯಲ್ಲಿ ನಷ್ಟ ಭರಿಸೋದಕ್ಕೆ ಏನಾದ್ರು ನೀವು ಏನೇನ್ ಮಾಡ್ಕೊಳ್ಬಹುದು ಅನ್ನುವಂಥ ಪ್ಲಾನ್ ಏನಾದ್ರು ಮಾಡ್ಕೊಂಡಿದ್ದೀರಾ? ಮೇಡಮ್, ನಷ್ಟ ಭರಿಸ್ಲಿಕ್ಕೆ ಅಂತಕ್ಕಂಥದ್ದು ಈಗ ನಿರ್ಮಾಣಕ್ಕೆ ಹಣ ತೊಡಗಿಸಿದವ್ರದ್ದು ನಂತರ ಇನ್ವೆಸ್ಟ್ಮೆಂಟ್ ಆಲ್ರೆಡಿ ಆಗೋಗ್ಬಿಟ್ಟಿದೆ ಅಲ್ವರಾ. ಈಗ ಏನಪ್ಪಾ ಅಂದ್ರೆ ನಾವು ಮಾಧ್ಯಮಗಳನ್ನ ಮೊರೆ ಹೋಗ್ಬೇಕಾಗಿದೆ. ಈಗ ನಮ್ಮ ಮೊರೆನೆ ಹೋಗ್ಬೇಕಾಗಿದೆ. ಈ ತರದ ಚಿತ್ರಗಳು ಬಿಡುಗಡೆ ಆಗ್ತಾ ಇದಾವೆ, ದಯಮಾಡಿ ಇಂಥ ಚಿತ್ರಗಳನ್ನ ಬಿಡುಗಡೆ ಮಾಡೋದಕ್ಕೆ ಇಂಥ ಥಿಯೇಟರ್ಗಳಲ್ಲಿ ಹಿಂಗ್ ಬಿಡುಗಡೆ ಆಗ್ತಾ ಇದನ್ನ ತಾವುಗಳು ಹೇಳೋದ್ರಿಂದ ಎಲ್ಲೋ ಒಂದು ಕಡೆ ನಷ್ಟ ಬರ್ಸ್ಕೊಳ್ತಕ್ಕಂತ ವ್ಯವಸ್ಥೆಗೆ ನಾವು ತಲೆ ಹಾಕ್ಬೋದಾ, ಅಥವಾ ಅಂತದ್ರಿಂದ ಇಂಥ ಒಂದು ಇದರಿಂದ ಏನು ಜನರನ್ನ ಫಸ್ಟ್ ಥಿಯೇಟರ್ ಕಡೆಗೆ ಬರೆಸುವಂತಹ ಪ್ರಯತ್ನಗಳು ಆಗ್ಬೇಕಾಗಿದೆ ಅಂತ ಹೇಳ್ತಾ ಇದ್ದಾರೆ. ಎಸ್, ಥ್ಯಾಂಕ್ ಯು ಉಮೇಶ್ ಬಣಕಾರ್ ಅವರೇ ನಿಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಕ್ಕಾಗಿ. ಖಾಸಗಿ ಶಾಲೆಗಳ ಒಕ್ಕೂಟದ ಅಧ್ಯಕ್ಷರಾಗಿರುವಂತಹ ಶಶಿಕುಮಾರ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಶಶಿಕುಮಾರ್ ಅವರಿಗೆ ಅಕ್ಟೋಬರ್ 15ರಿಂದ ಶಾಲೆಗಳನ್ನ ತೆರೆಯೋದಕ್ಕೂ ಕೂಡ ಒಂದು ರೀತಿಯ ಅನುಮತಿ ಇದೆ. ಆದರೆ ಒಂದು ಕಂಡೀಷನ್ ಮೇಲೆ ಪೋಷಕರ ಒಪ್ಪಿಗೆ ಕೂಡ ಅದರಲ್ಲಿ ಪ್ರಮುಖವಾಗಿ ಕಡ್ಡಾಯ ಆಗತ್ತೆ ಅಂತ ಹೇಳಿ ಏನ್ ಹೇಳಕ್ ಬಯಸ್ತೀರಾ? ಈಗಾಗಲೇ ಇದೇ ರೀತಿಯಾದ ಒಂದು ಆದೇಶ 21ನೇ ತಾರೀಕು ಸೆಪ್ಟೆಂಬರ್ ಅಂದ್ರೆ ಈ ತಿಂಗಳಲ್ಲೇ ಮಾಡಬೇಕು ಅನ್ನೋದಿತ್ತು. ಅದನ್ನ ಮತ್ತೆ ವ್ಯತಿರಿಕ್ತವಾಗಿ ಅದನ್ನ ಅವಕಾಶ ಕಲ್ಪಿಸ್ಕೊಟ್ಟಿಲ್ಲ. ಕಾರಣ ಏನು ಅಂದ್ರೆ ಆಯಾ ರಾಜ್ಯಗಳ ಡಿಸ್ಕ್ರಿಷನ್ ಬಿಟ್ಟಿರೋದ್ರಿಂದ ಅವರುಗಳು ಅದನ್ನ ನಿರ್ಧಾರ ತೆಗೆದುಕೊಂಡಿಲ್ಲ. ಅಂದ್ರೆ ನಮ್ಮ ರಾಜ್ಯದಲ್ಲಿ ಕೂಡ ಅದನ್ನ ನಿರ್ಧಾರ ತೆಗೆದುಕೊಳ್ಳಿಲ್ಲ, ಶಾಲೆ ಪ್ರಾರಂಭ ಮಾಡಕ್ ಬೇಡ ಅಂತ ಹೇಳಿದ್ರು. ಅದು ಕೊನೆಯ ಮೂಮೆಂಟ್ ಅಲ್ಲಿ. ಈಗ ಮತ್ತೆ ಅಕ್ಟೋಬರ್ 15ನೇ ತಾರೀಕು ಏನು ಕೇಂದ್ರ ಸರ್ಕಾರ ತನ್ನ ಮಾರ್ಗಸೂಚಿಯಲ್ಲಿ ಕೆಲ ನಿಯಮಗಳನ್ನ ಹಾಕಿ SOP ಮಾಡಬೇಕು, ಶಾಲೆ ಕಾಲೇಜುಗಳನ್ನು ಆ ಸಂಸ್ಥೆಗಳನ್ನ ಸಂಪರ್ಕಿಸಿ ಮಾಡಬೇಕು ಅಂತ ಹೇಳಿದರೆ ಅದೊಂದು ಸ್ವಾಗತ ಮಾಡ್ತೀವಿ. ಯಾಕೆ ಅಂದ್ರೆ ಉದ್ದಗಲಕ್ಕೂ ಇರ್ತಕ್ಕಂಥ ಸಮಸ್ಯೆಗಳನ್ನ ನಾವು ಹೇಳ್ಕೊಂಡಾಗ ಸರ್ಕಾರ, ಯಾಕೆಂದ್ರೆ ಅವ್ರು ಮಾಡುವಂತ SOP ಎಲ್ಲರಿಗೂ ಅನುಕೂಲ ಆಗ್ಬೇಕು, ಪ್ರಾಯೋಗಿಕವಾಗಿರ್ಬೇಕು. ಎಲ್ಲೋ ಒಂದ್ ಕಡೆ ಇವ್ರು ಮಾಡಕ್ಕಾಗದೆ ನಮ್ಮನ್ ಮಾತ್ರ ಮಾಡಿ ಅನ್ನೋದು ಅಲ್ಲ ಸರ್. ಈಗ ಒಂದ್ ಕಡೆ ಪೋಷಕರ ಒಪ್ಪಿಗೆ ಈಗ ನಾವು ನೋಡಿದ್ವಲ್ಲ, ಮೊನ್ನಿಂದಲೂ ಕೂಡ ನಾವು ಕಳ್ಸಲ್ಲ ಮಕ್ಕಳನ್ನ ಅಂತ ಹೇಳ್ತಾರೆ. ಬಟ್ ಈಗ ಪಾಪ ಆನ್ಲೈನ್ ಕ್ಲಾಸು ಮಾಡ್ಬೇಕು, ಜೊತೆಗೆ ಇಲ್ಲಿ ಈ ತರ ತರಗತಿಗಳಿದ್ರೆ ಇಲ್ಲೂ ಕೂಡ ಮಾಡ್ಬೇಕು ಅನ್ನೋದು ಒಂದ್ ರೀತಿಯಲ್ಲಿ ಕಷ್ಟ ಅಲ್ವಾ ಇದು ಅಂತ? ಖಂಡಿತ ಶಿಕ್ಷಕರಿಗೂ ಕಷ್ಟ ಆಗತ್ತೆ. ಆದ್ರೆ ನೀವು ಒಂದು ಅರ್ಥ ಮಾಡ್ಕೊಬೇಕು, ನೀವ್ ಯಾವ ಪಾಲಕ ಪೋಷಕರನ್ನ ಕೇಳ್ತಾ ಇದ್ದೀರಾ ಅನ್ನೋದು ಒಂದು ಆಗತ್ತೆ. ಇವತ್ತಿಗೆ ಲಕ್ಷ ಮಕ್ಕಳು ಇವತ್ತು ಸರ್ಕಾರಿ ಶಾಲೆ ಒಳಗೆ ಉಲ್ಲಂಘನೆ ಮಾಡ್ಕೊಂಡು ಪಾಠ ಪ್ರವಚನ ಮಾಡ್ತಾ ಇದ್ದಾರಲ್ಲ, ಅದು ಯಾರಿಗೂ ಕಾಣ್ತಾ ಇಲ್ವಾ? ಅಲ್ಲಿರುವಂತ ಪಾಲಕ ಪೋಷಕರು ಕಳಿಸ್ತಾ ಇಲ್ವಾ? ಇವೆಲ್ಲ ನಡೀತಾ ಇದಾವೆ, ವಾಮ ಮಾರ್ಗದಲ್ಲೂ ನಡೀತಾ ಇದಾವೆ. ನಾವೇನ್ ಹೇಳ್ತೀವಿ, ಅಧಿಕೃತವಾಗಿ ಒಂದು ಪ್ರಯತ್ನ ಪಡಿ, ಆದ್ರೆ ಅದನ್ನ ಸೂಕ್ಷ್ಮ ರೀತಿಯಲ್ಲಿ ಎಲ್ಲಾ ಮುನ್ನೆಚ್ಚರಿಕೆ ಕ್ರಮ ಮತ್ತೆ ಪಾಲಕ ಪೋಷಕರಿಗೆ ಅನಸಿಡ್ಬೇಕು ಅಂತ. ಯಾಕೆಂದ್ರೆ ಅವರ ಜವಾಬ್ದಾರಿ.
ಇವತ್ತು ಎಷ್ಟ್ ಜನ ಮಕ್ಕಳು ಬರ್ತಾರೆ ಬರಲ್ಲ ಅನ್ನತಕ್ಕಂಥದ್ದು ಅದನ್ನ ನೋಡ್ಕೊಂಡು ತೀರ್ಮಾನ ಮಾಡಿ ಮತ್ತೆ ಎಷ್ಟು ಪ್ರಾಯೋಗಿಕವಾಗಿ ಆಗುತ್ತೋ ಅದಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಒಂದ್ ಕಡೆ ಅಂತ ಕೂಡ ನಮ್ಮ ಅಭಿಪ್ರಾಯ. ಶಾಲೆಗಳು ತುಂಬಾ ಇಂಪಾರ್ಟೆಂಟ್ ಪಾತ್ರವನ್ನು ಇಲ್ಲಿ ವಹಿಸುತ್ತೆ ಅನ್ನುವಂಥದ್ದು ಮಕ್ಕಳ ಆರೋಗ್ಯದ ದೃಷ್ಟಿಯಿಂದ. ಥ್ಯಾಂಕ್ ಯು ಸೋ ಮಚ್ ಶಶಿಕುಮಾರ್ ಅವರು ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ. ಇನ್ನು ರಾಜ್ಯದಲ್ಲೂ ಕೊರೋನಾ ನಿಯಮಗಳು ಇನ್ನಷ್ಟು ಕಠಿಣವಾಗ್ತಿದೆ. ಕೋವಿಡ್ ಪ್ರಮಾಣ ಹೆಚ್ಚಾಗ್ತಾ ಇರುವ ಕಾರಣಕ್ಕೆ ಶಾಲೆಗಳಿಗೆ ಮಕ್ಕಳು ಹೋಗೋದಕ್ಕೆ ಬ್ರೇಕ್ ಹಾಕಲಾಗಿದೆ. ಅನುಮಾನಗಳ ಪರಿಹಾರಕ್ಕೂ ವಿದ್ಯಾರ್ಥಿಗಳು ಶಾಲೆಗೆ ಹೋಗುವಂತಿಲ್ಲ. ಅಕ್ಟೋಬರ್ 15ರವರೆಗೆ ಈ ನಿಯಮ ಜಾರಿಯಾಗಲಿದೆ. ಇನ್ನು ಯಾವೆಲ್ಲ ರೂಲ್ಸ್ ಗಳನ್ನ ಪಾಲನೆ ಮಾಡಲೇಬೇಕು, ಟಫ್ ರೂಲ್ಸ್ ಗಳು ಯಾವ್ಯಾವುದು ಅಂತ ನಾವು ನೋಡ್ತಾ ಹೋಗೋದಾದ್ರೆ ಒಂದ್ ಕಡೆ ಈಗ ಸಾಕಷ್ಟು ಜನ ಈಗ ಉಲ್ಲಂಘನೆ ಮಾಡ್ತಾ ಇರೋದು ಸೋಷಿಯಲ್ ಡಿಸ್ಟೆನ್ಸ್ ಅನ್ನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಸೊ ಸಾಮಾಜಿಕ ಅಂತರವನ್ನ ನೀವು ಕಾಯ್ದುಕೊಳ್ಳಲೇಬೇಕು ಅಂತ ಹೇಳಿ ಸರ್ಕಾರ ಈಗ ಕಡ್ಡಾಯವಾಗಿ ಹೇಳಿದೆ. ಜೊತೆಗೆ ಈಗಾಗಲೇ ನಾವು ಹೇಳ್ತಾ ಇದ್ವಿ 5 ಜನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಸರ್ಕಾರ ಈಗ ನಿರ್ದಿಷ್ಟವಾಗಿ ಇಷ್ಟೇ ಜನ ಅದಕ್ಕಿಂತ ಜಾಸ್ತಿ ಇದ್ರೆ ನಾವು ಫೈನ್ ಹಾಕ್ತೀವಿ ಅಂತ ಹೇಳಿ. ಮಾಲ್ ಆಗಿರ್ಬೋದು, ಮಾರ್ಕೆಟ್ಗಳಲ್ಲಿ ಸಾಮಾಜಿಕ ಅಂತರವನ್ನ ನೀವು ಕಾಪಾಡಿಕೊಳ್ಳಲೇಬೇಕು. ಆ ಒಂದು ವಿಚಾರವನ್ನ ಪಾಲನೆ ಮಾಡಲೇಬೇಕಾಗತ್ತೆ. ಇನ್ನು ಸಾಮಾಜಿಕ ಅಂತರ ಏನಾದ್ರೂ ಇಲ್ಲ, ಅಯ್ಯೋ ಬೇಕಾಬಿಟ್ಟಿಯಾಗಿ ನಾನು ತಿರ್ಗಾಡ್ತೀವಿ, ನಾವು ಹೆಂಗ್ ಬೇಕಾದ್ರೂ ಇರ್ತೀವಿ, ಗ್ರೂಪ್ ಅಲ್ಲಿ ಹೋಗ್ತೀವಿ ಅಂತ ಹೇಳಿದ್ರೆ ಶಿಸ್ತು ಕ್ರಮವನ್ನ ಜರುಗಿಸಲಾಗತ್ತೆ. ಸೊ ಈ ವಿಚಾರದಲ್ಲಿ ಯಾರಿಗೂ ಕೂಡ ಇಲ್ಲಿ ತಡೆ ಇಲ್ಲ. ಅಂದ್ರೆ ಅಂಗಡಿಗಳ ವಿಚಾರ ಆಗಿರ್ಬೋದು, ಮಾಲ್ ಮಾಲೀಕರ ವಿರುದ್ಧ ಆಗಿರ್ಬೋದು, ಎಲ್ಲರ ವಿರುದ್ಧ ಕೂಡ ಕ್ರಮವನ್ನ ತೆಗೆದುಕೊಳ್ಳೋದಕ್ಕೆ ಸರ್ಕಾರ ಈಗ ನಿರ್ಧಾರವನ್ನ ತೆಗೆದುಕೊಂಡಿದೆ. ಏನಪ್ಪಾ ಆಗತ್ತೆ ಅಂತ ಹೇಳಿದ್ರೆ ಲೈಸೆನ್ಸ್ ಅನ್ನ ಮುಟ್ಟುಗೋಲು ಹಾಕಲಾಗತ್ತೆ. ಫೈನ್ ಅಂತೂ ಇಷ್ಟಿಷ್ಟೇ ಅಂತ ಹೇಳಿ ಫಿಕ್ಸ್ ಕೂಡ ಆಗಿದೆ. ಮಾಸ್ಕ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನೋಡ್ತಾ ಹೋಗೋದಾದ್ರೆ ನಗರ ಪ್ರದೇಶಗಳಲ್ಲಿ ಏನಾದ್ರೂ ಮಾಸ್ಕ್ ಹಾಕದಿದ್ರೆ 1,000 ರೂಪಾಯಿ ದಂಡವನ್ನ ನೀವು ಪಾವತಿ ಮಾಡಲೇಬೇಕಾಗುತ್ತೆ. ಇನ್ನು ಗ್ರಾಮೀಣ ಪ್ರದೇಶದಲ್ಲಿ ಸ್ವಲ್ಪ ಕಡಿಮೆ ಇದೆ, ಮಾಸ್ಕ್ ಹಾಕದಿದ್ರೆ 500 ರೂಪಾಯಿಯನ್ನ ಪಾವತಿ ಮಾಡಬೇಕಾಗುತ್ತೆ, ದಂಡವನ್ನ ವಿಧಿಸಲಾಗಿದೆ. ಸರ್ಕಾರಿ ಕಚೇರಿಗಳಲ್ಲಿ ಮಾಸ್ಕ್ ಕಡ್ಡಾಯ, ಇಲ್ಲಾಂದ್ರೆ ಹೋಗಂಗೆ ಇಲ್ಲ. ಮಾಸ್ಕ್ ಹಾಕದಿದ್ರೆ ಸರ್ಕಾರಿ ಕಚೇರಿಗೆ ಎಂಟ್ರಿನೇ ಇಲ್ಲ. ಮಾಸ್ಕ್ ಹಾಕದಿದ್ರೆ ದಂಡ ಗ್ಯಾರಂಟಿ, ಕಠಿಣ ಕ್ರಮವನ್ನ ಕೂಡ ಜರುಗಿಸಲಾಗುತ್ತೆ. ಇನ್ನು 5 ಜನರಿಗಿಂತ ಹೆಚ್ಚು ಜನ ಒಂದ್ ಕಡೆ ಸೇರುವಂತಿಲ್ಲ. ನಾಗ್ಲೇ ಹೇಳ್ತಾ ಇದೀವಿ, ನಾವು ಹೇಗ್ ಬೇಕಾದ್ರೂ ಇರ್ತೀವಿ, ತುಂಬಾ ಜನ ಹೋಗ್ತೀವಿ ಅಂತ ಹೇಳಿದ್ರೆ 5 ಜನರಿಗಿಂತ ಜಾಸ್ತಿ ಇದ್ದಾರೋ ಅಲ್ಲಿ ಕಠಿಣ ಕ್ರಮವನ್ನ ಜರುಗಿಸಲಾಗುತ್ತೆ. ಸಾರ್ವಜನಿಕ ಸ್ಥಳಗಳಲ್ಲಿ ಜನಸಂದಣಿ ಸೇರುವಂತಿಲ್ಲ ಅನ್ನೋದನ್ನ ಕೂಡ ಟಫ್ ರೂಲ್ಸ್ ಗಳನ್ನ ಮಾಡಲಾಗಿದೆ. ಹಾಗಾಗಿ ಕೊರೋನಾವನ್ನ ತಡೆಗಟ್ಟುವಂತಹ ನಿಟ್ಟಿನಲ್ಲಿ ನಾವು ನಮ್ಮ ಜವಾಬ್ದಾರಿಯನ್ನ ಇಲ್ಲಿ ಮೆರಿಲೇಬೇಕಾಗಿದೆ. ಸರ್ಕಾರ ನಿರ್ಧಾರ ತೆಗೆದುಕೊಂಡಾಗಿದೆ, ಸರ್ಕಾರ ಮಾರ್ಗಸೂಚಿಗಳನ್ನ ಕೊಡ್ತಾ ಇದೆ. ಜೊತೆಗೆ ಈಗ ಫೈನ್ ಹಾಕಿದ್ರೆ ಇವರಿಗೆ ಬುದ್ಧಿ ಬರೋದು ಅನ್ನುವ ರೀತಿಯಲ್ಲಿ ವರ್ತನೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ದೇಶದಲ್ಲಿ ನಾಳೆಯಿಂದ ಹೊಸ ರೂಲ್ಸ್ ಗಳು ಕೂಡ ಜಾರಿಯಾಗಲಿವೆ. ಅದರಲ್ಲಿ ಮುಖ್ಯವಾಗಿ ಡ್ರೈವಿಂಗ್ ಲೈಸೆನ್ಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆದಾಯ ತೆರಿಗೆ, ಮೊಬೈಲ್ ಬಳಕೆ, ಉಜ್ವಲ ಯೋಜನೆಯ ಸ್ವರೂಪಗಳು ಕೂಡ ಬದಲಾಗ್ತಾ ಇದೆ. ಹಾಗಾಗಿ ಏನೇನು ಬದಲಾವಣೆಗಳು ಆಗ್ತಾ ಇದೆ ಅನ್ನೋದರ ಸಂಪೂರ್ಣ ಚಿತ್ರಣವನ್ನ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಹ್ಯಾವ್ ಎ ಲುಕ್. ಹಾಗಾದ್ರೆ ನಾಳೆಯಿಂದ ಏನೇನು ಹೊಸ ರೂಲ್ಸ್ ಗಳನ್ನ ಫಾಲೋ ಮಾಡಬೇಕಾಗತ್ತೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ ನಾಳೆಯಿಂದ ಇರುವಂತಹ ಹೊಸ ರೂಲ್ಸ್ ಗಳಲ್ಲಿ ಮುಖ್ಯವಾಗಿ ಡ್ರೈವಿಂಗ್ ಲೈಸೆನ್ಸ್ RC ಹಾರ್ಡ್ ಕಾಪಿ ಕಡ್ಡಾಯ ಅಲ್ಲ ಅನ್ನೋದನ್ನ ಕೂಡ ಈಗಾಗಲೇ ಹೇಳಲಾಗಿದೆ ಆ ಒಂದು ಹೊಸ ರೂಲ್ಸ್ ಗಳಲ್ಲಿ. ಅನಂತರ ಇನ್ನು ಮುಂದೆ ನಿಮಗೆ ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು, RC ಡಾಕ್ಯುಮೆಂಟ್ ಆಗಿರ್ಬೋದು, ಹಾರ್ಡ್ ಕಾಪಿ ಇಟ್ಕೊಂಡು ಓಡಾಡುವಂತಹ ಒಂದು ಅವಶ್ಯಕತೆ ಇಲ್ಲ. ಪೊಲೀಸರು ಕೇಳಿದಾಗ ನಿಮ್ಮ ಹತ್ರ ಸಾಫ್ಟ್ ಕಾಪಿ ಇರುತ್ತಲ್ಲ ಅದನ್ನ ನೀವು ತೋರಿಸಿದ್ರೆ ಸಾಕಾಗುತ್ತೆ. ಹಾರ್ಡ್ ಕಾಪಿನೇ ಇಟ್ಕೊಂಡು ಹೋಗ್ಬೇಕು, ಎಲ್ಲಿ ಬೇಕೋ ಅಲ್ಲಿ ಇದನ್ನು ಹಿಡ್ಕೊಂಡು ಹೋಗ್ಲೇಬೇಕು ಅನ್ನುವಂತಹ ರೂಲ್ಸ್ ಇತ್ತಲ್ಲ ಅದನ್ನ ತೆಗೆದು ಹಾಕಲಾಗಿದೆ. ಸಾಫ್ಟ್ ಕಾಪಿ ತೋರಿಸಿದ್ರೆ ಸಾಕಾಗುತ್ತೆ. ಹಾಗಂತ DL RC ಫೋಟೋ ತೋರಿಸುವ ಹಾಗಿಲ್ಲ. ಬದಲಾಗಿ ಅವೆಲ್ಲವೂ ಕೂಡ ಡಿಜಿ ಲಾಕರ್ ನಲ್ಲೇ ಇರಬೇಕಾಗುತ್ತೆ. ಇದನ್ನ ನೀವು ಪ್ರಮುಖವಾಗಿ ಗಮನಿಸಬೇಕಾಗುತ್ತೆ. ಫೋಟೋ ತಗೊಂಡು ತೋರಿಸ್ತೀವಿ ಅಂತ ಹೇಳಿದ್ರೆ ಆಗೋದಿಲ್ಲ. ಇನ್ನು ರೂಟ್ ನ್ಯಾವಿಗೇಷನ್ ಗೆ ಮಾತ್ರ ಮೊಬೈಲ್ ನ ಬಳಕೆ ಮಾಡಬೇಕು. ಕಾರು ಅಥವಾ ಬೈಕ್ ನಲ್ಲಿ ಹೋಗುವಾಗ ಇನ್ನು ಮುಂದೆ ರೂಟ್ ನ್ಯಾವಿಗೇಷನ್ ಗೆ ಮಾತ್ರ ಮೊಬೈಲ್ ಅನ್ನ ಬಳಸಬಹುದು. ಆದ್ರೆ ಮೊಬೈಲ್ ಅಲ್ಲಿ ಮಾತಾಡ್ಕೊಂಡು ನೀವೇನಾದ್ರೂ ಡ್ರೈವಿಂಗ್ ಮಾಡಿದ್ರೆ ಅಲ್ಲೂ ಕೂಡ ದಂಡ ಗ್ಯಾರಂಟಿ ಆಗಿದೆ. ಇನ್ನೊಂದ್ ಕಡೆ LPG ಸಂಪರ್ಕ ಉಚಿತ ಅಲ್ಲ. ಪ್ರಧಾನಮಂತ್ರಿ ಉಜ್ವಲ ಯೋಜನೆಯಡಿ ಸಿಗ್ತಾ ಇದ್ದಂತಹ ಉಚಿತ ಗ್ಯಾಸ್ ಸಂಪರ್ಕ ಇತ್ತಲ್ಲ ಇನ್ನು ಮುಂದೆ ಇರೋದಿಲ್ಲ ಅನ್ನೋದನ್ನ ಕೂಡ ಗಮನಿಸಬೇಕಾಗುತ್ತೆ. ಇದು ಫ್ರೀ ಅಲ್ಲ ಇನ್ನು ಮುಂದೆ. ಈ ಒಂದು ವಿಚಾರ, ವಿದೇಶಿ ಅಕೌಂಟ್ಗಳಿಗೆ ಹಣ ಟ್ರಾನ್ಸ್ಫರ್ ಮಾಡಿದ್ರೆ 5% ತೆರಿಗೆಯನ್ನ ನೀವು ಪಾವತಿ ಮಾಡಲೇಬೇಕಾಗತ್ತೆ. ಹಾಗಾಗಿ ಅದನ್ನು ಕೂಡ ನೀವು ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಇನ್ನು ವಿದೇಶ ಪ್ರವಾಸ ಪ್ಯಾಕೇಜ್ ಪಡೆಯುವಂತಹ ಪ್ಲಾನ್ ಏನಾದ್ರೂ ಇದ್ರೆ ಈ ಸುದ್ದಿಯನ್ನ ನೀವು ನೋಡ್ಲೇಬೇಕಾಗುತ್ತೆ. ಯಾಕಂದ್ರೆ ವಿದೇಶಿ ಅಕೌಂಟ್ ಒಳಗೆ ಹಣ ವರ್ಗಾವಣೆ ಮಾಡಿದ್ರೆ ಅದರ ಮೇಲೆ 5% ತೆರಿಗೆ ಹಾಕಲಾಗುತ್ತೆ. ಜೊತೆಗೆ ಸ್ವೀಟ್ಗಳ ಮೇಲೂ ಕೂಡ ಎಕ್ಸ್ಪೈರಿ ಡೇಟ್ ಕಡ್ಡಾಯ ಆಗಿದೆ. ಇದರಲ್ಲಿ
ಸಿಹಿ ತಿಂಡಿಗಳ ಮೇಲೂ ಕೂಡ ಇದೀಗ ಬೆಸ್ಟ್ ಬಿಫೋರ್ ಡೇಟ್ ಹಾಕೋದು ಕಡ್ಡಾಯ ಆಗುತ್ತೆ. ಯಾವಾಗ ಬೇಕಾದ್ರೂ ನಾವು ಮ್ಯಾನುಫ್ಯಾಕ್ಚರ್ ಡೇಟ್ ಆಗಿ ಅದು ಹಾಗೆ ಬಿಟ್ಬಿಡುವಂತಹ ಸಾಕಷ್ಟು ಉದಾಹರಣೆಗಳು ನಮ್ಮ ಮುಂದೆ ಇದೆ. ಪ್ಯಾಕ್ ಮಾಡದ ತಿಂಡಿಗಳ ಮೇಲೂ ಕೂಡ ಇದು ಪ್ರದರ್ಶನ ಆಗಬೇಕಾಗತ್ತೆ. ಇನ್ನು ಆರೋಗ್ಯ ವಿಮೆಗಳಲ್ಲೂ ಕೂಡ ಬದಲಾವಣೆಯನ್ನ ತರಲಾಗಿದೆ. ಹಾಗಾದ್ರೆ ಏನು ಅಂತ ನಾವು ನೋಡ್ತಾ ಹೋಗೋದಾದ್ರೆ ಆ ಒಂದು ಬದಲಾವಣೆಗಳಲ್ಲಿ ಪ್ರೀಮಿಯಂ ಆರೋಗ್ಯ ಸೇವೆಗಳ ಬೆಲೆಗಳು ಜಾಸ್ತಿ ಆಗಲಿದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಇದು ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಇನ್ನು ಟಿವಿನ ನಾನು ಪರ್ಚೇಸ್ ಮಾಡ್ತೀನಿ ಅಂದ್ರೆ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ಟಿವಿಗಳ ಆಮದು ಸುಂಕ 5% ಹೆಚ್ಚಳ ಆಗುತ್ತೆ. ಅದೇ ಕಾರಣಕ್ಕಾಗಿ ಜಾಸ್ತಿ ಆಗುತ್ತೆ. ಪರಿಣಾಮ ಟಿವಿ ಸೆಟ್ಗಳ ಬೆಲೆ ಕೂಡ ಹೆಚ್ಚಾಗುವಂತಹ ಚಾನ್ಸಸ್ ಬಹಳಷ್ಟು ಇದೆ. ಇನ್ನು ನಮ್ಮ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ಗಳ ಸುರಕ್ಷತೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೋಡೋದಾದ್ರೆ ಇಂಟರ್ನ್ಯಾಷನಲ್ ವ್ಯವಹಾರ, ಆನ್ಲೈನ್ ವಹಿವಾಟು, ಕಾಂಟ್ಯಾಕ್ಟ್ ಲೆನ್ಸ್ ಕಾರ್ಡ್ ವ್ಯವಹಾರಗಳಿಗೆ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ನ ಬಳಕೆಯನ್ನ ಮಾಡಬಹುದು. ಇದು ಇನ್ನಷ್ಟು ಸುರಕ್ಷಿತವಾಗಲಿದೆ. ಯಾಕಂದ್ರೆ ಸಾಕಷ್ಟು ಆನ್ಲೈನ್ ನಲ್ಲಿ ಆಗುವಂತಹ ಅನೇಕ ದೋಖಾಗಳನ್ನು ಕೂಡ ನಾವು ನೋಡ್ತೀವಿ. ಇನ್ನು ಸಾಸಿವೆ ಎಣ್ಣೆ ಮಿಶ್ರಣಕ್ಕೆ ಬ್ರೇಕ್ ಅನ್ನ ಹಾಕಲಾಗಿದೆ. ಸಾಸಿವೆ ಎಣ್ಣೆಯನ್ನ ಬೇರೆ ಮಾದರಿಯ ಅಡುಗೆ ಎಣ್ಣೆಯೊಂದಿಗೆ ಮಿಶ್ರಣ ಮಾಡೋದಕ್ಕೂ ಕೂಡ ಬ್ರೇಕ್ ಬಿದ್ದಿದ್ದು, ಹಾಗೇನಾದ್ರೂ ಬೆರೆಸಿದ್ರೆ ಅದು ಶಿಕ್ಷಾರ್ಹ ಅಪರಾಧ ಆಗತ್ತೆ. ಅದರ ಜೊತೆಗೆ ಟಿಸಿಎಸ್ ತೆರಿಗೆಯಲ್ಲೂ ಸುಧಾರಣೆಯನ್ನ ಮಾಡಲಾಗಿದ್ದು, ಸರಕು ಮತ್ತು ಸೇವೆಯ ತೆರಿಗೆ 1% ಕಡಿಮೆ ಆಗಲಿದೆ. ಇ ಕಾಮರ್ಸ್ ಆಪರೇಟರ್ಗಳ ವಹಿವಾಟು ಮೊತ್ತದ 1% ಕಡಿತಗೊಳಿಸೋದಿಕ್ಕೂ ಕೂಡ ಮಾಡುವಂತಹ ಸಾಧ್ಯತೆ ಇದೆ ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ. ಈಗಾಗಲೇ ನಾವು ನೋಡಿದ್ವಿ ಏನೇನು ಮಾರ್ಗಸೂಚಿಗಳನ್ನ ಮಾಡಲಾಗಿದೆ ಅನ್ನೋದರ ಜೊತೆಗೆ ಇಂತಹ ಎಲ್ಲಾ ಸುದ್ದಿಗಳನ್ನ, ಎಲ್ಲಾ ಸಂಪೂರ್ಣವಾದ ಮಾಹಿತಿಯನ್ನ ಸಮಗ್ರವಾಗಿ ನೀಡುವಂತಹ ವೆಬ್ಸೈಟ್ ಅಂದ್ರೆ ಅದು ನಿಮ್ಮ News18 ಕನ್ನಡ ವೆಬ್ಸೈಟ್. ಅದಕ್ಕಾಗಿ ನೀವು ಲಾಗಿನ್ ಮಾಡಬೇಕಾಗಿರೋದು kannada.news18.com ಗೆ. ಇದರ ಬಗ್ಗೆ ನೀವು ಎಲ್ಲಾ ಮಾಹಿತಿಯನ್ನ ಈ ವೆಬ್ಸೈಟ್ ಅಲ್ಲಿ ಪಡ್ಕೊಳ್ಬಹುದು. ಕ್ಷಣದ ಮಾಹಿತಿಯನ್ನು ಕೂಡ ನಿಮಗೆ ಯಾವಾಗ ಬೇಕೋ ಆ ಕ್ಷಣದಲ್ಲೇ ಸಿಗುತ್ತೆ. ಇನ್ನುಳಿದ ಸುದ್ದಿ ನೋಡೋಣ. ವೆಲ್ಕಮ್ ಬ್ಯಾಕ್. ಸತತ 28 ವರ್ಷಗಳ ಕಾನೂನು ಹೋರಾಟಕ್ಕೆ ತೆರೆ ಬಿದ್ದಿದೆ. ಬಾಬ್ರಿ ಮಸೀದಿ ಧ್ವಂಸ ಪ್ರಕರಣದಲ್ಲಿ ಮಾಜಿ ಉಪ ಪ್ರಧಾನಿ LK ಅಡ್ವಾಣಿ ಖುಲಾಸೆಗೊಂಡಿದ್ದಾರೆ. ಅಡ್ವಾಣಿ, ಉಮಾ ಭಾರತಿ, ಮುರಳಿ ಮನೋಹರ್ ಜೋಶಿ, ಕಲ್ಯಾಣ್ ಸಿಂಗ್ ಸೇರಿದಂತೆ ಎಲ್ಲಾ 32 ಮಂದಿಯೂ ಕೂಡ ಖುಲಾಸೆಗೊಂಡಿದ್ದಾರೆ. ತೀರ್ಪಿನ ವಿರುದ್ಧ ಮೇಲ್ಮನವಿ ಸಲ್ಲಿಸುವಂತೆ ಕಾಂಗ್ರೆಸ್ ಆಗ್ರಹಿಸಿದೆ. बहुत खुशी वाली बात है, गर्व वाली बात है। सत्य में जयते तो वही सत्य की जीत हुई है कि झूठ के कभी पाँव नहीं होते और सत्य को झुठलाया नहीं जा सकता। अंत तो गत्वा सत्य की ही जय होती है। ಬಾಬ್ರಿ ಮಸೀದಿ ಧ್ವಂಸ ಕೇಸ್ನಲ್ಲಿ ಬಿಜೆಪಿಯ ಬಿಗ್ ನಾಯಕರಿಗೀಗ ಬಿಗ್ ರಿಲೀಫ್. ಮಾಜಿ ಉಪ ಪ್ರಧಾನಿ LK ಅಡ್ವಾಣಿ ಸೇರಿ ಎಲ್ಲ 32 ಮಂದಿ ಖುಲಾಸೆಗೊಂಡಿದ್ದಾರೆ. ಮಾಜಿ ಉಪ ಪ್ರಧಾನಿ LK ಅಡ್ವಾಣಿ, ಬಿಜೆಪಿ ಹಿರಿಯ ನಾಯಕ ಮುರಳಿ ಮನೋಹರ್ ಜೋಶಿ, ಬಿಜೆಪಿ ಹಿರಿಯ ನಾಯಕಿ ಉಮಾ ಭಾರತಿ, ಬಿಜೆಪಿ ಹಿರಿಯ ನಾಯಕ ಕಲ್ಯಾಣ್ ಸಿಂಗ್, ವಿನಯ್ ಕಟಿಯಾರ್, ಸಾತ್ವಿ ರಿತಾಂಬರ್, ಸಾಕ್ಷಿ ಮಹಾರಾಜ್ ಸೇರಿ 32 ಜನರು ಖುಲಾಸೆಗೊಂಡಿದ್ದಾರೆ. ಬಾಬ್ರಿ ಮಸೀದಿ ಧ್ವಂಸ ಪ್ರಕರಣ ಪೂರ್ವ ನಿಯೋಜಿತ ಸಂಚಲ್ಲ. ಆರೋಪಕ್ಕೆ ಸಂಬಂಧಪಟ್ಟಂತೆ ಪ್ರಬಲ ಸಾಕ್ಷ್ಯ ಇಲ್ಲ ಎಂದು ಕೋರ್ಟ್ ಅಭಿಪ್ರಾಯಪಟ್ಟಿದೆ. ಮಸೀದಿ ಧ್ವಂಸ ಪೂರ್ವ ನಿಯೋಜಿತ ಸಂಚಲ್ಲ, ಅದೊಂದು ಆಕಸ್ಮಿಕ ಘಟನೆ. ಆರೋಪಿಗಳ ವಿರುದ್ಧ ಯಾವುದೇ ಪ್ರಬಲ ಸಾಕ್ಷ್ಯ ಇಲ್ಲ. ನಾಯಕರು ಒಳಸಂಚು ಮಾಡಿಲ್ಲ, ಧ್ವಂಸ ತಡೆಯಲು ಯತ್ನಿಸಿದ್ರು. ಭಾವೋದ್ವೇಗಕ್ಕೆ ಒಳಗಾದಾಗ ಈ ಘಟನೆ ನಡೆದಿದೆ. ಆಗ ನಾಯಕರಿಂದ ಉದ್ರಿಕ್ತರನ್ನ ತಡೆಯುವ ಕೆಲಸ ನಡೆದಿದೆ. ಹಾಗೆ ಜನಜಂಗುಳಿ ತಡೆಯುವ ಪ್ರಯತ್ನ ನಡೆದಿದೆ. ಗಲಾಟೆ ತಡೆಯುವ ಕೆಲಸದ ಬಗ್ಗೆ ಸಾಕ್ಷ್ಯ ಇದೆ. ದಿಢೀರಂತ ಮಸೀದಿ ಧ್ವಂಸವಾಗಿದೆ. RSS, ಬಿಜೆಪಿ, ಬಜರಂಗ ದಳದ ಪಾತ್ರವಿಲ್ಲ ಎಂದು ಕೋರ್ಟ್ ಅಭಿಪ್ರಾಯಪಟ್ಟಿದೆ. ಲಖನೌ ವಿಶೇಷ ಕೋರ್ಟ್ನಿಂದ ತೀರ್ಪು ಹೊರಬೀಳುತ್ತಲೇ ಕೋರ್ಟ್ ಹೊರಗೆ ಸಂಭ್ರಮ ಮನೆ ಮಾಡಿತ್ತು. ಅಡ್ವಾಣಿ ಮನೆಯಲ್ಲಿ ಲಡ್ಡು ಹಂಚಿ ಸಂಭ್ರಮ ಪಡಲಾಯಿತು. ಅಡ್ವಾಣಿ ನಿವಾಸಕ್ಕೆ ಕೇಂದ್ರ ಸಚಿವರು ಭೇಟಿ ನೀಡಿ ಅಭಿನಂದನೆ ಸಲ್ಲಿಸಿದ್ರು. स्पेशल कोर्ट का आज का जो निर्णय हुआ है वह अत्यंत महत्वपूर्ण है और हम सब के लिए बहुत खुशी का प्रसंग है। जब ये समाचार सुना, जय श्री राम कह करके हमने इसका स्वागत किया। ತೀರ್ಪಿಗೆ ದೇಶವ್ಯಾಪಿ ಸ್ವಾಗತ ಸಿಕ್ಕಿತು. ಬಿಜೆಪಿ ಕಾರ್ಯಕರ್ತರು ಸಂಭ್ರಮಿಸಿದ್ರು. ಖುಲಾಸೆಗೊಂಡವರು ಕೂಡ ಸಂತಸಗೊಂಡರು. आंदोलन हमारे कार्यक्रम किसी षड्यंत्र के तहत नहीं थे। वो एक सामान्य जनतांत्रिक आंदोलन के तौर पर थे। ये बड़ी बात है। इससे हम सब प्रसन्न हैं, देश प्रसन्न है। झूठ के पैर नहीं होते। हम श्री राम जन्मभूमि के आंदोलन कर रहे थे, संघर्ष कर रहे थे, जागरण कर रहे थे, सभी राम भक्तों को एकत्रित कर रहे थे। यह तो सत्य है, पर कोई षड्यंत्र रच रहे थे, यह सत्य नहीं है। ಲಖನೌ ವಿಶೇಷ ಕೋರ್ಟ್ ತೀರ್ಪನ್ನ ರಾಜ್ಯ ಬಿಜೆಪಿ ನಾಯಕರು ಸ್ವಾಗತಿಸಿದ್ದಾರೆ. ಅತಿ ಐತಿಹಾಸಿಕವಾದಂತಹ ಒಂದು ತೀರ್ಪು ಬಂದಿದೆ. ಅದರಲ್ಲಿ ಇವರೆಲ್ಲರೂ ನಿರ್ದೋಷಿ ಅಂತ ಹೇಳಿ
ಇವತ್ತು ಬಿಡುಗಡೆಗೊಳಿಸಿದಾರಲ್ಲ, ಈ ಒಂದು ತೀರ್ಪನ್ನು ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ಇವತ್ತು ತೀರ್ಪು ಬಂದಿರೋದು ನಮ್ಮೆಲ್ಲ 32 ಜನ ಹೋರಾಟಗಾರರು ಅಡ್ವಾಣಿಯವರು ಸೇರಿ ತಪ್ಪಿತಸ್ಥರ ಅಲ್ಲ ಅಂತ ತೀರ್ಪು ಬಂದಿರೋದು ತುಂಬ ಸಂತೋಷ. ನ್ಯಾಯಾಲಯ ದೋಷಮುಕ್ತಗೊಳಿಸಿದೆ. ಈ ತೀರ್ಪನ್ನು ಭಾರತೀಯ ಜನತಾ ಪಾರ್ಟಿ ಸ್ವಾಗತ ಮಾಡುತ್ತೆ. ಮಸೀದಿ ಧ್ವಂಸ ತೀರ್ಪು ಕೂಡ ಪೂರ್ವ ನಿಯೋಜಿತ. ಮೇಲ್ಮನವಿ ಸಲ್ಲಿಕೆಗೆ ಕಾಂಗ್ರೆಸ್ ಒತ್ತಾಯ. ಈ ಮಧ್ಯೆ ಲಖನೌ ವಿಶೇಷ ಕೋರ್ಟ್ನ ತೀರ್ಪನ್ನ ಕಾಂಗ್ರೆಸ್ ವಿರೋಧಿಸಿದೆ. ಸುಪ್ರೀಂ ಕೋರ್ಟ್ ತೀರ್ಪಿನ ವಿರುದ್ಧ ತೀರ್ಪು ಬಂದಿದೆ. ಬಿಜೆಪಿ ಆರ್ಎಸ್ಎಸ್ ಷಡ್ಯಂತ್ರದಿಂದಲೇ ಬಾಬರಿ ಧ್ವಂಸ ಆಗಿದೆ. ಬಿಜೆಪಿ ಸರ್ಕಾರದ ಕುಮ್ಮಕ್ಕಿನಿಂದಲೇ ಎಲ್ಲವೂ ಆಗಿತ್ತು. ಸುಳ್ಳು ಅಫಿಡವಿಟ್ ಸಲ್ಲಿಸುವ ಮೂಲಕ ಕೋರ್ಟ್ ಅನ್ನು ತಪ್ಪುದಾರಿಗೆ ಎಳೆದಿದ್ದಾರೆ ಎಂದಿದೆ. And urges the central and state governments to file an appeal against the decision of the special court founded in error and follow the letter of the law and the constitution without any partiality or any premeditated prejudice. ಈ ಮಧ್ಯೆ ಓವೈಸಿ ನಾಯಕ ಅಸಾದುದ್ದೀನ್ ಕೂಡ ತೀರ್ಪಿನ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮುಸ್ಲಿಂ ಬೋರ್ಡ್ ತೀರ್ಪನ್ನು ಪ್ರಶ್ನಿಸುವಂತೆ ಸಲಹೆ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇಂಥದ್ದೇ ಎಲ್ಲ ಪ್ರಮುಖ ಸುದ್ದಿಗಳಿಗಾಗಿ ನೀವು ಲಾಗಿನ್ ಮಾಡಿ. ಆರ್ಆರ್ ನಗರ ಕ್ಷೇತ್ರದಲ್ಲಿ ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನೋದೇ ಬಿಜೆಪಿಗೆ ಟೆನ್ಷನ್ ಆಗಿದೆ. ಮಾಜಿ ಶಾಸಕ ಮುನಿರತ್ನ ಹಾಗೂ ಪರಾಜಿತ ಅಭ್ಯರ್ಥಿ ತುಳಸಿ ಮುನಿರಾಜು ಗೌಡ ನಡುವೆ ಟಿಕೆಟ್ಗಾಗಿ ಫೈಟ್ ನಡೆದಿದೆ. ಟಿಕೆಟ್ ವಿಚಾರವಾಗಿ ಸಿಎಂ ಬಿಎಸ್ವೈ ಅವರನ್ನ ಭೇಟಿಯಾದ ಮುನಿರತ್ನ 15 ನಿಮಿಷಗಳ ಕಾಲ ಚರ್ಚಿಸಿ ವಾಪಸ್ಸಾದರು. ಆರ್ಆರ್ ನಗರ ಕ್ಷೇತ್ರವನ್ನು ಡಿಕೆ ಬ್ರದರ್ಸ್ ಪ್ರತಿಷ್ಠೆಯ ಕಣವಾಗಿ ತಗೊಂಡಿದ್ದಾರೆ. ಕಾಂಗ್ರೆಸ್ನಿಂದ ಬಿಜೆಪಿಗೆ ಪಕ್ಷಾಂತರ ಆಗಿರೋ ಮುನಿರತ್ನ ಅವರನ್ನ ಸೋಲಿಸಲು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ಮುನಿರತ್ನ ವಿರುದ್ಧ ದಿವಂಗತ ಐಎಎಸ್ ಅಧಿಕಾರಿ ಡಿಕೆ ರವಿ ಅವರ ಪತ್ನಿ ಕುಸುಮಾ ಅವರನ್ನ ಕಣಕ್ಕಿಳಿಸಲು ಚಿಂತನೆ ನಡೆಸಿದಾರಂತೆ. ಉಪಚುನಾವಣೆಯಲ್ಲಿ ಯಾವುದೇ ಪಕ್ಷದ ಜೊತೆ ಮೈತ್ರಿ ಮಾಡಿಕೊಳ್ಳಲ್ಲ. ಶಿರಾ ಹಾಗೂ ಆರ್ಆರ್ ನಗರ ಕ್ಷೇತ್ರಕ್ಕೆ ಸಮರ್ಥ ಜೆಡಿಎಸ್ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡ್ತೇವೆ ಅಂತ ಹೇಳಿ ಇನ್ನು ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ. ಇದು ಇವತ್ತಿನ ಅಗ್ರ ರಾಷ್ಟ್ರೀಯ ವಾರ್ತೆ. ಈಗ ಬಿಗ್ ಸ್ಟೋರಿ ಪ್ರಸಾರವಾಗುತ್ತೆ, ತಪ್ಪದೆ ನೋಡಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.